ಇವತ್ತೇ ನಾನು ಸಾರ್ವಜನಿಕ ನಿವೃತ್ತಿ ಆಯ್ತೀನಿ. ಕ್ಲಿಪ್ಪಿಂಗ್ ಕೊಡಕ್ಕೆ ಹೇಳಿ. ಅಲ್ಲಿ ಮಾಡಿದರೆ ರೈಟ್ ನಾವು JDS ಪಕ್ಷಕ್ಕೆ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ, ರಾಜಕೀಯ ಜೀವನದಿಂದಲೇ ನಿವೃತ್ತಿ ಆಯ್ತು. ನನ್ನ ಮಾತು ನೀವು ಅರ್ಥ ಮಾಡ್ಕೋತಾ ಇಲ್ಲ, ಅದು ತನಿಖೆಯಿಂದ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಆಯಿತು ಆ್ಯಕ್ಟ್ ತೆಗೀರಿ. ಯಾಕೆ 164 ಮಗ ಬರ್ತಂಕ ಯಾಕೆ ಕಾದ್ರಿ? ಯಾಕೆ ನೇರವಾಗಿ ಮ್ಯಾಜಿಸ್ಟ್ರೇಟ್ರ ಮುಂದೆ ಹಾಜರುಪಡಿಸಲಿಲ್ಲ? 164 ಸ್ಟೇಟ್ಮೆಂಟ್ನ ಅವ್ರನ್ನ ನೀವು ಸ್ವಾಧೀನಕ್ಕೆ ತಗೊಂಡ ಎಷ್ಟು ಗಂಟೆ ಮೇಲೆ ಕೊಟ್ರಿ? ನಂಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ಸ್ಥಳದ ನಿಮ್ಮ ಮೀಡಿಯಾದಲ್ಲಿ ನೋಡಿದಾಗೆ ಅವ್ರನ್ನ ಅಲ್ಲಿ ವಶಕ್ಕೆ ಪಡೆದಿಲ್ಲ. ಅಲ್ಲಿಗೆ ಇದೆಲ್ಲ ನೀವೇನು ಮಾಡ್ತಾ ಇದ್ದೀರಿ? ಇದು ಉದ್ದೇಶಪೂರ್ವಕವಾಗಿ ಅವರನ್ನ ರೇವಣ್ಣವ್ರನ್ನ ಇಲ್ಲಿ ಸಿಕ್ಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತೇ ನಾನು ಸಾರ್ವಜನಿಕ ನಿವೃತ್ತಿ ಆಯ್ತೀನಿ. ಕ್ಲಿಪ್ಪಿಂಗ್ ಕೊಡಕ್ಕೆ ಹೇಳಿ. ಅಲ್ಲಿ ಮಾಡಿದರೆ ರೈಟ್ ನಾವು JDS ಪಕ್ಷಕ್ಕೆ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ, ರಾಜಕೀಯ ಜೀವನದಿಂದಲೇ ನಿವೃತ್ತಿ ಆಯ್ತು. ನನ್ನ ಮಾತು ನೀವು ಅರ್ಥ ಮಾಡ್ಕೋತಾ ಇಲ್ಲ, ಅದು ತನಿಖೆಯಿಂದ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಆಯಿತು ಆ್ಯಕ್ಟ್ ತೆಗೀರಿ. ಯಾಕೆ 164 ಮಗ ಬರ್ತಂಕ ಯಾಕೆ ಕಾದ್ರಿ? ಯಾಕೆ ನೇರವಾಗಿ ಮ್ಯಾಜಿಸ್ಟ್ರೇಟ್ರ ಮುಂದೆ ಹಾಜರುಪಡಿಸಲಿಲ್ಲ? 164 ಸ್ಟೇಟ್ಮೆಂಟ್ನ ಅವ್ರನ್ನ ನೀವು ಸ್ವಾಧೀನಕ್ಕೆ ತಗೊಂಡ ಎಷ್ಟು ಗಂಟೆ ಮೇಲೆ ಕೊಟ್ರಿ? ನಂಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ಸ್ಥಳದ ನಿಮ್ಮ ಮೀಡಿಯಾದಲ್ಲಿ ನೋಡಿದಾಗೆ ಅವ್ರನ್ನ ಅಲ್ಲಿ ವಶಕ್ಕೆ ಪಡೆದಿಲ್ಲ. ಅಲ್ಲಿಗೆ ಇದೆಲ್ಲ ನೀವೇನು ಮಾಡ್ತಾ ಇದ್ದೀರಿ? ಇದು ಉದ್ದೇಶಪೂರ್ವಕವಾಗಿ ಅವರನ್ನ ರೇವಣ್ಣವ್ರನ್ನ ಇಲ್ಲಿ ಸಿಕ್ಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.